ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಪೆನ್ಡ್ರೈವ್ ಪುರಾಣಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಎಚ್ಚರಿಸೋ ಕೆಲಸವನ್ನ ಮಾಡಲಾಗಿತ್ತಾ? ಇದು ನಿಮ್ಮ ಪಬ್ಲಿಕ್ ಟಿವಿ ಈ ಕ್ಷಣಕ್ಕೆ ಬ್ರೇಕ್ ಮಾಡ್ತಾ ಇರುವಂತಹ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ರಾಜಕಾರಣದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ ಪ್ರಜ್ವಲ್ ಪೆನ್ಡ್ರೈವ್ ಪ್ರಕರಣ. ಪ್ರಜ್ವಲ್ ರೇವಣ್ಣ ಬಳಿ 2269 ವಿಡಿಯೋ ಹಾಗೂ ಫೋಟೋಗಳು ಇದೆ ಅನ್ನೋ ಆರೋಪ ಇದೆ. ಅಶ್ಲೀಲ ಪೆನ್ಡ್ರೈವ್ ಮಸಿಯನ್ನ ಮುಖಕ್ಕೆ ಮೆತ್ಕೊಂಡ್ರ ಹಾಗಾದ್ರೆ ಪ್ರಜ್ವಲ್ ಟಿಕೆಟ್ ಕೊಡಬೇಡಿ ಅಂತ ಹೇಳಿದ್ರು ಕೂಡ ತಪ್ಪು ಮಾಡ್ತಾ ಬಿಜೆಪಿ. ಇದು ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಹಾಗಾದ್ರೆ ವಿಸಿಲ್ ಬ್ಲೋ ಮಾಡಿದ್ದು ಯಾರು? ಇದಕ್ಕೆ ಸಿಕ್ಕಂತಹ ರೆಸ್ಪಾನ್ಸ್ ಏನು? ಬಿಜೆಪಿಯ ಮೌನದ ಹಿಂದೆ ಇರುವಂತಹ ಅನುಮಾನ ಏನು? ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಬಹುಶಃ ಇದರಲ್ಲಿ ಉತ್ತರ ಸಿಗುತ್ತೆ. ಪ್ರಜ್ವಲ್ಗೆ ಟಿಕೆಟ್ ಕೊಡಬೇಡಿ ಅಂತ ನಾನು ಮೊದಲೇ ಹೇಳಿದ್ದೆ ಅಂತ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವರು. ಪ್ರಜ್ವಲ್ ರೇವಣ್ಣಗೆ ಟಿಕೆಟ್ ನೀಡಬೇಡಿ ಅಂತ ನಾನು ಪತ್ರವನ್ನ ಕೂಡ ಬರೆದಿದ್ದೆ. ಅವರಿಂದ ಹೆಣ್ಣು ಮಕ್ಕಳ ಶೋಷಣೆ ಆಗಿದೆ, ಅದನ್ನ ನಾನು ನೋಡಿದ್ದೀನಿ. ಮುಂದೊಂದು ದಿನ ಪಾರ್ಟಿ ಮುಜುಗರಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂದಿದ್ದೆ. ನಮ್ಮ ನಾಯಕರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ. SIT ಅಲ್ಲ, CBI ನಿಂದ ಇಡೀ ಪ್ರಕರಣದ ತನಿಖೆ ಆಗಬೇಕು ಅನ್ನೋ ಆಗ್ರಹವನ್ನ ಕೂಡ ಪಬ್ಲಿಕ್ ಟಿವಿಯ ಜೊತೆಗೆ ಮಾತಾಡ್ತಾ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೇವರಾಜೇಗೌಡ ಈ ಹಿಂದೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ರೇವಣ್ಣ ವಿರುದ್ಧ ಕಂಟೆಸ್ಟ್ ಕೂಡ ಮಾಡಿದ್ರು. ಅದು ಹೇಳಿದೆ ನಾನಲ್ಲಿ ಈ ಥರ ಕೆಲವು ವಿಡಿಯೋಗಳಿದ್ದಾವೆ ನಾವಲ್ಲಿ. ಆ ವಿಡಿಯೋದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಅಶ್ಲೀಲ ವಿಡಿಯೋಗಳಿದ್ದಾವೆ ಅಲ್ಲಿ. ಅದ್ರ ಜೊತೆ ಈತನೇ ಲೈಂಗಿಕ ತೊಡಗಿರುವಂಥ ವಿಡಿಯೋಗಳಿದ್ದಾವೆ ಅಲ್ಲಿ. ಸೊ ಇದರಿಂದ ನಮಗೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲಿ. ನಾವು ಸನಾತನ ಧರ್ಮದಿಂದ ಬಂದಿರೋಂಥವ್ರು, ಹೆಣ್ಣು ಕುಲವನ್ನು ಸ್ತ್ರೀ ಕುಲವನ್ನು ಭಾಳ ಗೌರವಿಸುವಂಥ ಪಕ್ಷ ನಾವಲ್ಲಿ. ನಾವು ಇಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಾವೇನಾರ ಮಾಡ್ತೀವಿ ಅಂತ ನಮ್ಮ ಪಕ್ಷ ಮೇಲೆ ಮುಜುಗರ ಬರ್ಬೋದು ಅಂತೇಳಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದೆ ನಾನು. ಪೆನ್ಡ್ರೈವ್ ಈ ಥರ ಅವ್ರ ಕಾರ್ ಚಾಲಕನ ಹತ್ರ ಇದೆ ಅಲ್ಲಿ. ನಿಮ್ಗೇನೋ ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ನಾನು ತಾಬನ್ನು ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ಲಿ. ಮೊದಲು ಈ ವಿಡಿಯೋ ಅಶ್ಲೀಲ ವಿಡಿಯೋನ ಯಾರು ಬಿಡುಗಡೆ ಮಾಡಿದ್ರು, ಹಂಚಿದ್ರು, ಅದು ಮೊದಲನೇ ತನಿಖೆ ಆಗಬೇಕಿದ್ದು. ನಾನು ಆ ಥರ ಬಿಡೋದಾಗಿದ್ರೆ ಮೊದಲೇ ಬಿಟ್ಬಿಡಿ ನನ್ನಲ್ಲಿ. ನೀವು ಅಲ್ಲಿ ಗಂಟೆ ಹೋಗೋದು ಬೇಡಿ. ನೀವಲ್ಲಿ ನಮ್ಮ ಎಲೆಕ್ಷನ್ ಪಿಟಿಷನ್ ನಡೀತೈತಲ್ಲ ಅಲ್ಲಿ, ಇವನ ಬಗ್ಗೆ ಎಲಿಗೇಷನ್ ಮಾಡ್ಬೇಕಂತ ನಾವು ಈ ಥರ ಪೆನ್ಡ್ರೈವ್ ಅಶ್ಲೀಲವಾಗಿ ನಡ್ಕೊಂಡಿದ್ದೀವಿ ಅಂತ ನಾವು ಎಲ್ಲ ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಪ್ರಜ್ವಲ್ ರೇವಣ್ಣ ಎವಿಡೆನ್ಸ್ ಹಿಡಿಬೇಕಾದ್ರೆ ನಾವು ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಹಾಗೆ ಹೇಳಿಲ್ಲ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ ನಲ್ಲಿ, ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ ನಲ್ಲಿ, ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಅದನ್ನು ಬಿಡುಗಡೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನರಾಜ್ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಆಗೋಂಥದ್ದು ಭ್ರಮೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಇರಲಿಲ್ಲ. ಒತ್ತವನ್ನು ಬರೆದು ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ವಿಸಿಲ್ ಬ್ಲೋವರ್ ಇದ್ರು ಬಿಜೆಪಿಗೆ ಪ್ರಜ್ವಲ್ ವಿಚಾರದಲ್ಲಿ, ಆದ್ರೂ ಬಿಜೆಪಿ ಯಾಕೆ ಮೌನವನ್ನ ವಹಿಸಿತ್ತು? ಅದರ ಹಿಂದಿರುವಂತಹ ಅನಿವಾರ್ಯತೆ ಏನು? ಮೈತ್ರಿ ಕಾರಣಕ್ಕೆ ಅನಿವಾರ್ಯವಾಗಿ ಸುಮ್ಮನಾದ್ರ ಅಥವಾ ಬೇರೆ ಏನಾದರೂ ರೀಸನ್ಸ್ ಇತ್ತಾ? ಯಾಕಂದ್ರೆ ಇಷ್ಟು ದೊಡ್ಡ ಸೆನ್ಸಿಟಿವ್ ವಿಚಾರದಲ್ಲಿ ಯಾಕಿಂತ ಎಡವಟ್ಟನ್ನು ಬಿಜೆಪಿ ಮಾಡ್ಕೊಳ್ತಿರೋದು ಸಹಜವಾದ ಕುತೂಹಲ. ಮಮತಾ, ಈ ಒಂದು ಅಂದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸೇರಿದ ವಿಡಿಯೋ ಎನ್ನಲಾದ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನು ದೇವರಾಜೇಗೌಡ ಅವರು ಬಿಜೆಪಿಯ ನಾಯಕರಿಗೆ ತಿಳಿಸಿದ್ರು ಅನ್ನುವಂಥ ಒಂದು ಸ್ಫೋಟಕ ಮಾಹಿತಿ ಈಗ ಬಹಿರಂಗವಾಗ್ತಾ ಇರುವಂಥದ್ದು. ಎಲೆಕ್ಷನ್ ಬಿಫೋರೇ ಈ ಒಂದು ಮಾಹಿತಿಯನ್ನು ಬಿಜೆಪಿಯ ಪ್ರಮುಖ ನಾಯಕರಿಗೆ ನಾನು ತಿಳಿಸಿದ್ದೆ ಅನ್ನುವಂಥ ಮಾಹಿತಿಯನ್ನು ದೇವರಾಜೇಗೌಡ ಪಬ್ಲಿಕ್ ಟಿವಿ ಬಳಿ ಹೇಳ್ಕೊಂಡಿರುವಂಥದ್ದು. ಬಹಳ ಪ್ರಮುಖವಾಗಿ ಈ ಒಂದು ಪ್ರಕರಣದ ಬಗ್ಗೆ ನಾನು ಸವಿವರವಾಗಿ ಬಿಜೆಪಿಯ ಮುಖಂಡರಿಗೆ ನಾನು ಹೇಳಿದ್ದೇನೆ. ಈ ಒಂದು ಪ್ರಕರಣದ ಬಗ್ಗೆ ಸ್ವತಃ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇಮೇಲ್ ಮೂಲಕ ಮತ್ತು ವಾಟ್ಸಪ್ ಮೂಲಕ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟನ್ನು ಕೊಟ್ಟಾದಲ್ಲಿ ಮುಂದೆ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಮುಜುಗರವನ್ನು ಹೆದರಿಸಬೇಕಾದಂಥ ಸನ್ನಿವೇಶ ಬರುತ್ತೆ. ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ನೀವು ಟಿಕೆಟನ್ನು ಕೊಡಬಾರ್ದು ಸಂಸದರ ಚುನಾವಣೆಗೆ ಅನ್ನುವಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಆದರೆ ನಾನು ಇಮೇಲ್ ಮತ್ತು ವಾಟ್ಸಪ್ಗಳ ಮುಖಾಂತರ ಕಳಿಸಿರುವಂಥ ಮಾಹಿತಿ ಏನಿದೆ ಅದು ವಿಜೇಂದ್ರ ನೋಡಿದ್ದಾರೋ ಇಲ್ಲೋ ಅನ್ನುವಂಥದ್ರ ಬಗ್ಗೆ ನನಗೆ ಅಷ್ಟೊಂದು ಪಕ್ಕ ಮಾಹಿತಿ ಇಲ್ಲ. ಆದರೆ ಈ ಒಂದು ಪ್ರಕರಣದ ಬಗ್ಗೆ ಸವಿವರವಾಗಿ ಬಿಜೆಪಿ ಮುಖಂಡರಿಗೆ ನಾನು ಹೇಳಿದ್ದೆ ಅನ್ನುವಂಥ ಮಾತನ್ನು ದೇವರಾಜೇಗೌಡ ಮತ್ತು ಬಿಜೆಪಿ ಮುಖಂಡರಾಗಿರುವಂತಹ ವಕೀಲ ದೇವರಾಜೇಗೌಡ ಅವರು ಪಬ್ಲಿಕ್ ಟಿವಿಗೆ ಸ್ಪಷ್ಟವಾಗಿ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣದ ಬಗ್ಗೆ ಬಿಜೆಪಿ ಮುಖಂಡರಿಗೆ ಮುಂಚೆನೇ ಇತ್ತ ಅನ್ನುವಂಥ ಅನುಮಾನಗಳು ಹುಟ್ಟು ಹಾಕ್ತವೆ. ಅದು ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ಟು ಬಿಜೆಪಿ ಈ ಒಂದು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಎಡವಟ್ಟು ಮಾಡ್ಕೊಳ್ತಾ ಅನ್ನುವಂಥದ್ದು ಈಗ ದೇವರಾಜ್ ಅವರ ಹೇಳಿಕೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮಮತಾ,
ನಾಗೇಶ್, ಇದ್ರ ಜೊತೆಗೆ ಈಗ ರಾಜ್ಯ ನಾಯಕರಿಗೆ ಸ್ವಾಭಾವಿಕವಾಗಿ ಮುಂಚೆನೆ ಗೊತ್ತಿತ್ತು ಅನ್ನೋ ಹೇಳಿಕೆನ ದೇವರಾಜೇಗೌಡರು ಕೊಟ್ಟಿದ್ದಾರೆ. ರಾಷ್ಟ್ರ ನಾಯಕರಿಗೂ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳ್ತಿದ್ರಲ್ಲ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಏನಾದರೂ ತಿಳಿಸಿದ್ರ ಅವರು? ಮಮತಾ, ಬಹಳ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ವಿಚಾರವಾಗಿ ದೇವರಾಜೇಗೌಡರು ಬಿಜೆಪಿಯ ಮುಖಂಡರುಗಳಿಗೆ ನಾನು ಈ ವಿಚಾರವನ್ನು ಹೇಳಿದ್ದೇನೆ. ರಾಜ್ಯ ನಾಯಕರು ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೆ ಈ ಪೆನ್ ಡ್ರೈವ್ ಇರುವ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಮಾಹಿತಿಯನ್ನು ಅಷ್ಟೇ ದೇವರಾಜೇಗೌಡ ಅವರು ಪಬ್ಲಿಕ್ ಟಿವಿ ಬಳಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಆದರೆ ರಾಷ್ಟ್ರೀಯ ನಾಯಕರಿಗೆ ಯಾರಿಗೆಲ್ಲ ಸಂಪರ್ಕ ಮಾಡಿ ಈ ಒಂದು ವಿಡಿಯೋ ಇರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಹಾಗಾಗಿ ಈ ಒಟ್ಟು ಬಹಳ ಅವರ ಮಾತನ್ನು ನೋಡಿದಂಥ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಮಹಿಳೆಯರಿಗೆ ಅನ್ಯಾಯ ಮಾಡಿರೋ ವಿಚಾರವನ್ನ ಸ್ಪಷ್ಟವಾಗಿ ದಾಖಲೆ ಸಮೇತವಾಗಿ ಕೂಡ ಹೇಳಿದ್ದೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಮಮತಾ. ರೈಟ್, ಧನ್ಯವಾದ ನಾಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ. ಬರೆದು ಹೇಳಿದೆ ನಾನಲ್ಲಿ ಈ ಥರ ಕೆಲವು ವಿಡಿಯೋಗಳಿದ್ದಾವೆ ನಾವಲ್ಲಿ. ಆ ವಿಡಿಯೋದಲ್ಲಿ ಕೆಲವು ಹೆಣ್ಣು ಮಕ್ಕಳೆಲ್ಲ ಅಶ್ಲೀಲ ವಿಡಿಯೋಗಳಿದ್ದಾವೆ ಅಲ್ಲಿ. ಅದ್ರ ಜೊತೆ ಈತನೇ ಲೈಂಗಿಕ ತೊಡಗಿರೋಂಥ ವಿಡಿಯೋಗಳಿದ್ದಾವೆ ಅಲ್ಲಿ. ಸೊ ಇದರಿಂದ ನಮಗೆ ನಮ್ಮ ಪಕ್ಷಕ್ಕೆ ಮುಜುಗರ ಆಗ್ತದಲ್ಲಿ. ನಾವು ಸನಾತನ ಧರ್ಮದಿಂದ ಬಂದಿರೋಂಥವ್ರು, ಹೆಣ್ಣು ಕುಲವನ್ನು ಸ್ತ್ರೀ ಕುಲವನ್ನು ಭಾಳ ಗೌರವಿಸುವಂಥ ಪಕ್ಷ ನಾವಲ್ಲಿ. ನಾವು ಇಂಥವ್ರಿಗೆ ಟಿಕೆಟ್ ಕೊಡೋದಕ್ಕೆ ನಾವೇನಾರ ಮಾಡ್ತೀವಿ ಅಂತ ನಮ್ಮ ಪಕ್ಷ ಮೇಲೆ ಮುಜುಗರ ಬರ್ಬೋದು ಅಂತೇಳಿ ಅದನ್ನೆಲ್ಲ ಉಲ್ಲೇಖ ಮಾಡಿ ಬರೆದಿದ್ದೆ ನಾನು ಅಲ್ಲಿ. ಪೆನ್ ಡ್ರೈವ್ ಈ ಥರ ಅವ್ರ ಕಾರ್ ಚಾಲಕನ ಹತ್ರ ಇದೆ ಅಲ್ಲಿ. ನಿಮ್ಗೇನೋ ಅವಶ್ಯಕತೆ ಬಿದ್ದರೆ ಬೇಕಾದ್ರೆ ನಾನು ತಾಬಂದು ಕೊಡ್ತೀನಿ ಅಂತ ಹೇಳಿದ್ದೇನೆ ಅಲ್ಲಿ. ಮೊದಲು ಈ ವಿಡಿಯೋ ಅಶ್ಲೀಲ ವಿಡಿಯೋನ ಯಾರು ಬಿಡುಗಡೆ ಮಾಡಿದ್ರು, ಹಂಚಿದ್ರು, ಅದು ಮೊದಲನೇ ತನಿಖೆ ಆಗಬೇಕಿದ್ದು. ನಾನು ಆ ಥರ ಬಿಡೋದಾಗಿದ್ರೆ ಮೊದಲೇ ಬಿಟ್ಬಿಡಿ ನನ್ನಲ್ಲಿ. ನೀವು ಅಲ್ಲಿ ಗಂಟೆ ಹೋಗೋದು ಬೇಡಿ. ನೀವಲ್ಲಿ ನಮ್ಮ ಎಲೆಕ್ಷನ್ ಪಿಟಿಷನ್ ನಡೀತೈತಲ್ಲ ಅಲ್ಲಿ, ಇವನ ಬಗ್ಗೆ ಎಲಿಗೇಷನ್ ಮಾಡ್ಬೇಕಂತ ನಾವು ಈ ಥರ ಪೆನ್ ಡ್ರೈವ್ ಅಶ್ಲೀಲವಾಗಿ ನಡ್ಕೊಂಡಿದ್ದೀವಿ ಅಂತ ನಾವು ಎಲ್ಲ ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಪ್ರಜ್ವಲ್ ರೇವಣ್ಣ ಎವಿಡೆನ್ಸ್ ಹಿಡಿಬೇಕಾದ್ರೆ ನಾವು ಕೋರ್ಟ್ಗೆ ಹೇಳ್ಬೋಯ್ತಲ್ಲ ನಾವಲ್ಲಿ. ಹಾಗೆ ಹೇಳಿಲ್ಲ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ ನಲ್ಲಿ, ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಇವನು ಟಿಕೆಟ್ ಹಂಚಿಕೆ ಮಾಡ್ಬೇಕಾದ್ರೆ ಹೇಳ್ಬೋಯ್ತಲ್ಲ ನಲ್ಲಿ, ಬಿಡುಗಡೆ ಮಾಡ್ಬೋಯ್ತಲ್ಲ ನಾನಲ್ಲಿ. ಟಿಕೆಟ್ ಹಂಚಿಕೆ ಇವನಿಗೆ ಟಿಕೆಟ್ನೇ ಕೊಡ್ತಿತ್ತಿಲ್ಲ ಅಲ್ಲಿ. ಅದನ್ನು ಬಿಡುಗಡೆ ಮಾಡಿ ನಮ್ಮ ಹೆಣ್ಮಕ್ಳು ಮಾನರಾಜ್ ಹಾಕ್ಬಿಟ್ಟು ನಾವು ಸೆಕ್ಯೂರ್ ಆಗೋಂಥದ್ದು ಭ್ರಮೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತ ಇರಲಿಲ್ಲ. ಒತ್ತವನ್ನು ಬರೆದು ಹೇಳಿದೆ ನಾನು. ಈಗಾಗಲೇ ಮುಂಚೆನೇ ರಾಜ್ಯ ಬಿಜೆಪಿ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರವನ್ನು ತಿಳಿಸೋ ಕೆಲಸ ಆಗಿತ್ತು. ಬಟ್ ಬಿಜೆಪಿ ನಾಯಕರು ಮೌನವನ್ನು ವಹಿಸಿದ್ರು ಅನ್ನೋದು ಸ್ಪಷ್ಟವಾಗಿ ದೇವರಾಜೇಗೌಡರ ಮಾತಿನ ಮೂಲಕ ಗೊತ್ತಾಗ್ತಾ ಇದೆ. ಬಟ್ ಈ ಮೌನದ ಹಿಂದೆ ಇದ್ದಂತಹ ಲೆಕ್ಕಾಚಾರ ಏನು, ಅದು ಹೇಗೆ ತಲೆ ಕೆಳಗಾಯಿತು ಬಿಜೆಪಿಗೆ ಅನ್ನೋದು ಇಲ್ಲಿ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ.